ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬೇಬಿ ಕೇರ್ ಟಿಪ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳಿದರು ಬೇಬಿ ಕೇರ್ ಟಿಪ್ಸ್ನ ಶೇರ್ ಮಾಡಿ ಅಂತ. ಸೊ ನನಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಎಕ್ಸ್ಪರ್ಟ್ ಅಲ್ಲ, ಬಟ್ ನನಗೆ ಏನು ಎಕ್ಸ್ಪೀರಿಯನ್ಸ್ ಬಂದಿದೆ ನನ್ನ ಜರ್ನಿಯಲ್ಲಿ, ನಾನು ಡಾಕ್ಟರ್ ಕಡೆಯಿಂದ ಆಗಲಿ, ಫ್ರೆಂಡ್ಸ್ ಕಡೆಯಿಂದ ಆಗಲಿ ಅಥವಾ ಆನ್ಲೈನ್ ಆಗಲಿ ಏನೆಲ್ಲ ನಾನು ನಾಲೆಡ್ಜ್ ಗೇನ್ ಮಾಡಿದ್ದೀನಿ ಅದರ ಪ್ರಕಾರ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡೋಣ. ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ 1 ಗ್ಲಾಸ್ ನೀರು ಕುಡಿಬೇಕು. ಯಾಕಂದರೆ ಫಸ್ಟಿಗೆ ಏನು ನಮ್ಮದು ಬೇಬಿಗೆ ಮಿಲ್ಕ್ ಹೋಗುತ್ತೆ ಅದು ಬರೀ ನೀರಿರುತ್ತೆ. ಸೊ ನಮ್ಮ ಬ್ರೆಸ್ಟ್ ಮಿಲ್ಕ್ ಥ್ರೂನೇ ಬೇಬಿಗೆ ನೀರು ಸಿಗೋದು, ಬೇಬಿ ಹೈಡ್ರೇಟೆಡ್ ಆಗಿರೋದು. ಸೊ ಬಿಫೋರ್ ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ಆಫ್ಟರ್ ಬ್ರೆಸ್ಟ್ ಫೀಡಿಂಗ್ 1 ಗ್ಲಾಸ್ ನೀರು ಕುಡಿಬೇಕು. ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ ತುಂಬ ಇಂಪಾರ್ಟೆಂಟ್, ಬೇಬಿ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ 3 ಮಂತ್ಸ್ ಅಟ್ಲೀಸ್ಟ್ ಬೇಬಿ ತುಂಬ ಚಿಕ್ಕದಾಗಿರುತ್ತೆ, ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ಅದಕ್ಕೆ ಬೇಬಿನ ನಾವು ತೊಡೆ ಮೇಲೆ ಇಟ್ಕೊಂಡು ಸ್ಲ್ಯಾಂಟಿಂಗ್ ಪೊಸಿಷನಲ್ಲಿನೇ ಹಾಲು ಕುಡಿಸ್ಬೇಕು. ಬೇಬಿದು ತಲೆ ಸ್ವಲ್ಪ ಮೇಲೆ ಹೈಟ್ ಮೇಲೆ ಇರಬೇಕು, ಬಾಡಿ ಸ್ವಲ್ಪ ಕೆಳಗಡೆ ಇರಬೇಕು. ಸೊ ದಟ್ ಬೇಬಿಗೆ ಏರ್ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎವ್ರಿ ಫೀಡ್ ಆದಮೇಲೆ ಬೇಬಿಗೆ ಬರ್ಪ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬ್ರೆಸ್ಟ್ ಫೀಡಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ, ಬರ್ಪಿಂಗ್ನೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಇಲ್ಲಾಂದರೆ ಬೇಬಿಗೆ ಗ್ಯಾಸ್ ಫಾರ್ಮ್ ಆಗುತ್ತೆ, ಹೊಟ್ಟೆ ಗಟ್ಟಿ ಆಗುತ್ತೆ. ಸೊ ಬೇಬಿ ಇರಿಟೇಟ್ ಆಗುತ್ತೆ. ಅದಕ್ಕಾಗಿ ಬರ್ಪಿಂಗ್ ತುಂಬ ಇಂಪಾರ್ಟೆಂಟ್ ಇದೆ. ಎವ್ರಿ ಬ್ರೆಸ್ಟ್ ಫೀಡಿಂಗ್ ಆದಮೇಲೆ ಬರ್ಪ್ ಮಾಡಿಸ್ಬೇಕು. ಸೊ ಆಫ್ಟರ್ 3 ಮಂತ್ಸ್ ಅಟ್ಲೀಸ್ಟ್, ಸೊ ಬೇಬಿಗೆ ಮಲಗಿಸ್ನೂ ಹಾಲು ಕುಡಿಸ್ಬೋದು, ಬಟ್ ಅಟ್ಲೀಸ್ಟ್ 3 ಮಂತ್ಸ್ ಆದರೂ ನಾವು ಮಲಗಿಸಿ ಹಾಲು ಕುಡಿಸೋದು ಅವಾಯ್ಡ್ ಮಾಡಬೇಕು. ಯಾಕಂದರೆ ಬೇಬಿ ತುಂಬ ಚಿಕ್ಕದಿರುತ್ತೆ, ಅದಕ್ಕೆ ಪೊಸಿಷನ್ ಚೇಂಜ್ ಮಾಡೋಕ್ಕೆ ಅಷ್ಟು ಬರಲ್ಲ. ಈವನ್ ಮದರ್ಗೆ ಕೂಡ ಬೆನ್ನು ತುಂಬ ಬಂದುಬಿಡುತ್ತೆ. ಸೊ ಬೆನ್ನು ಬರಬಾರ್ದಂತ ಬ್ಯಾಕ್ ಸಪೋರ್ಟ್, ಯಾವಾಗಲೂ ಬ್ಯಾಕ್ ಸಪೋರ್ಟ್ ಇಟ್ಕೋಬೇಕು. ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ಏನಾದರೂ ಗೋಡೆಗೆ ಸಪೋರ್ಟ್ ತೊಗೊಂಡು ಬ್ಯಾಕ್ ಪಿಲೋ ಇಟ್ಕೊಂಡು ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಬೇಬಿಗೆ ತೊಡೆ ಮೇಲೆ ಪಿಲೋ ಇಟ್ಕೊಂಡು ಅದ್ರ ಮೇಲೆ ಬೇಬಿನ ಮಲಗಿಸಿ ಬ್ರೆಸ್ಟ್ ಫೀಡ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಬೇಬಿಗೂ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ತಾಯಿಗೂ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಬ್ಯಾಕ್ ಪೇನ್ ಬರಲ್ಲ. ಸೊ ಇನಿಷಿಯಲಿ ಡಾಕ್ಟರ್ಸ್ ಹೇಳಿದರು ಎವ್ರಿ 2 ಅವರ್ಸ್ ನಾವು ಬೇಬಿಗೆ ಹಾಲು ಕುಡಿಸ್ಬೇಕಂತ. ಸೊ ಅದನ್ನು ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ದೆ, ಬಟ್ ಎವ್ರಿ ಟೈಮ್ ಅದು ಪಾಸಿಬಲ್ ಇರ್ತಿರಲಿಲ್ಲ. ಬೇಬಿ ಮಲಗಿರೋದು, ಲೇಟಾಗಿ ಮಲಗಿರೋದು, 2 ಅವರ್ಸ್ 3 ಅವರ್ಸ್ ಕಂಟಿನ್ಯೂಯಸ್ ಆಗಿ ಮಲಗಿರೋದು. ಸೊ ಡಾಕ್ಟರ್ಸ್ ಹೇಳಿದರು ಎಬ್ಬಿಸಿ ಹಾಲು ಕುಡಿಸ್ಬೇಕಂತ. ಸೊ ಇನಿಷಿಯಲಿ ನಾನು ಅದನ್ನೇ ಮಾಡಿದೆ. ಎವ್ರಿ 2 ಅವರ್ಸ್ ನಾನು ಬೇಬಿಗೆ ಫೀಡ್ ಮಾಡ್ತಾಯಿದ್ದೆ. ಸೊ ಬೇಬಿದು ವೆಯ್ಟ್ ಹೆಂಗೆ ಜಾಸ್ತಿ ಆಗ್ತಾ ಹೋಯಿತು. ಡಾಕ್ಟರ್ ಹೇಳಿದರು ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್, ಬೇಬಿ ಡಿಮಾಂಡ್ ಮಾಡಿದಾಗ ನೀವು ಹಾಲು ಕುಡಿಸ್ಬೋದು ಅಂತ. ಸೊ ಬೇಬಿ ಯಾವಾಗ ಹಾಲಿಗೆ ಕೇಳ್ತಿತ್ತು, ನಾನು ಆವಾಗ ಹಾಲು ಕುಡಿಸ್ತಿದ್ದೆ. ಆಮೇಲೆ ಬೇಬಿಗೆ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡಿದ್ದು ತುಂಬ ಒಳ್ಳೆಯದು. ಮದರ್ಗೆ ತಾಯಿಗೂ ಒಳ್ಳೆಯದು, ಆಮೇಲೆ ಬೇಬಿಗೋಸ್ಕರನೂ ಒಳ್ಳೆಯದು. ಆಮೇಲೆ ತಾಯಿಗೆ ಮ್ಯಾಕ್ಸಿಮಮ್ ಎಷ್ಟು ಜಾಸ್ತಿ ಪಾಸಿಬಲ್ ಇದೆ ಅಷ್ಟು ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು, ಸೊಪ್ಪು ತಿನ್ನಬೇಕು ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಆಮೇಲೆ ಬ್ರೆಸ್ಟ್ ಮಿಲ್ಕಿಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಬರಬೇಕು, ಬ್ರೆಸ್ಟ್ ಮಿಲ್ಕಿಗೆ ಸಪೋರ್ಟ್ ಆಗಬೇಕಂದ್ರೆ ಶತಾವರಿ ಅಂತ ಡಾಕ್ಟರ್ ರೆಕಮೆಂಡ್ ಮಾಡಿದರು ನನಗೆ. ಶತಾವರಿ ಹಾಲು ಬರೋಕ್ಕೆ ಅಷ್ಟೇ ಹೆಲ್ಪ್ ಆಗಲ್ಲ, ಬಟ್ ತಾಯಿ ಬಾಡಿಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ, ನ್ಯೂಟ್ರಿಷನ್ ಏನು ರಿಕ್ವೈರ್ಮೆಂಟ್ ಇದೆ ಅದು ಶತಾವರಿಯಿಂದ ತಾಯಿಗೂ ಸಿಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಂದು ಫಸ್ಟ್ ಮಗು ಇರೋದ್ರಿಂದ ನನಗೆ ಬ್ರೆಸ್ಟ್ ಫೀಡಿಂಗ್ ಪ್ರಾಪರಾಗಿ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಡಾಕ್ಟರ್ಸ್ ನನಗೆ ಹೆಲ್ಪ್ ಮಾಡಿದರು, ಲ್ಯಾಚ್ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕಂತ. ಹಾಸ್ಪಿಟಲಲ್ಲಿ ಇದ್ದಾಗಲೇ ಡಾಕ್ಟರ್ಸ್ ಹೇಳ್ಕೊಟ್ಟಿದ್ರು ಯಾವ ಥರ ಬೇಬಿಗೆ ಕುಡಿಸ್ಬೇಕಂತ. ಸೊ ನನಗೆ ಇನಿಷಿಯಲಿ ಸ್ವಲ್ಪ ಪೇಯ್ನ್ ಆಯಿತು, ತುಂಬ ಪೇಯ್ನ್ ಆಗ್ತಿತ್ತು. ಬೇಬಿ ಎಲ್ಲ ಹಾಲು ಕುಡಿಬೇಕಾದ್ರೆ ಪೇಯ್ನ್ ಆಗ್ತಿತ್ತು, ಬಟ್ ಅದು ಸ್ವಲ್ಪ ದಿನ ಆದಮೇಲೆ ಈಸಿ ಆಗೋಯಿತು. ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಬೇಬಿಗೂ ಕಂಫರ್ಟೇಬಲ್ ಆಯಿತು, ನನಗೂ ಕಂಫರ್ಟೇಬಲ್ ಆಯಿತು. ಆಮೇಲೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಿತ್ತು ನನಗೆ ಬ್ರೆಸ್ಟ್ ಫೀಡ್ ಮಾಡಬೇಕಂದ್ರೆ. ಯಾಕಂದರೆ ನಾನು ಪ್ರಾಪರಾಗಿ ಪೊಸಿಷನಲ್ಲಿ ಕೂತ್ಕೊಂಡು ಪ್ರಾಪರಾಗಿ ಸಪೋರ್ಟ್ ತೊಗೊಂಡು ನಾನು ಕುಡಿಸ್ತಿರ್ಲಿಲ್ಲ ಬೇಬಿಗೆ. ಹಂಗಾಗಿ ನನಗೆ ಬ್ಯಾಕ್ ಪೇಯ್ನು ಆ ಥರ ತುಂಬ ಕಷ್ಟ ಆಗ್ತಿತ್ತು. ಬಟ್ ಬರ್ತಾ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂತು, ಇಲ್ಲಿಂದ ನಾಲೆಜ್ ನನಗೆ ಸಿಗ್ತಾ ಹೋಯಿತು. ಡಾಕ್ಟರಿಂದ, ನಮ್ಮದು ಮನೆಯಲ್ಲಿ ಅಮ್ಮ ಅವ್ರ ಕಡೆಯಿಂದ ನಾಲೆಜ್ ಹೇಗೆ ನಾಲೆಜ್ ನನಗೆ ಬರ್ತಾ ಹೋಯಿತು. ನಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಸ್ವಲ್ಪ ಈಸಿ ಆಯಿತು. ಇವಾಗ ನಾನು ಕಂಫರ್ಟೇಬಲ್ ಆಗಿ, ಇವಾಗ ನಾನು ಬೇಬಿಗೆ ಮಲಗಿಸಿನೇ ಹಾಲು ಕುಡಿಸ್ತೀನಿ. ಯಾಕಂದರೆ ಅದು ನನಗೂ ಕಂಫರ್ಟೇಬಲ್, ಬೇಬಿಗೂ ಕಂಫರ್ಟೇಬಲ್. ನಾನು 2 ಥರದ್ದು ಡೈಪರ್ಸ್ ಯೂಸ್ ಮಾಡ್ತೀನಿ. ಒಂದು ಕ್ಲೋತ್ ಡೈಪರ್, ಆಮೇಲೆ ಇನ್ನೊಂದು ಮೆಡಿಕಲ್ ಬಾಟ್ ಯೂಸ್ ಆ್ಯಂಡ್ ಥ್ರೋ ಡೈಪರ್. ಮೆಡಿಕಲ್ ಬಾಟ್ ಯೂಸ್ ಆ್ಯಂಡ್ ಥ್ರೋ ಡೈಪರ್ ನಾನು
ಬರೀ ರಾತ್ರಿಗೆ ಯೂಸ್ ಮಾಡ್ತೀನಿ. ಆಮೇಲೆ ಕ್ಲೋತ್ ಡೈಪರ್ ನಾನು ಇಡೀ ದಿನ ಯೂಸ್ ಮಾಡ್ತೀನಿ. ಕ್ಲೋತ್ ಡೈಪರ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಕ್ಲೋತ್ ಡೈಪರ್ ಇದ್ದರೂ ಕೂಡ ಅಟ್ಲೀಸ್ಟ್ 1 hour 2 hours ಗ್ಯಾಪಲ್ಲಿ ನಾವು ಚೇಂಜ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಇಲ್ಲಾಂದರೆ ಬೇಬಿಗೆ ರ್ಯಾಷಸ್ ಆಗೋಗುತ್ತೆ. ಈವನ್ ಕ್ಲೋತ್ ಡೈಪರ್ ಯೂಸ್ ಮಾಡಿದ್ರೂ ನಾವು ಬೇಬಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡಬೇಕು. ಸೊ ಗಾಳಿ ಆಡೋಕ್ಕೆ, ಸ್ವಲ್ಪ ಡ್ರೈ ಆಗೋಕ್ಕೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು. ಸೊ ನಾನು ಅಟ್ಲೀಸ್ಟ್ 1 hour 2 hour ಎವ್ರಿ ಡೇ ನಾನು ಬೇಬಿಗೆ ವಿದೌಟ್ ಡೈಪರ್ ಇಟ್ಟಿರ್ತೀನಿ. ಸೊ ದ್ಯಾಟ್ ಸ್ವಲ್ಪ ಗಾಳಿ ಆಡಲಿ ಅಂತ ನಾನು ಬೇಬಿಗೆ ಡೈಪರ್ ಫ್ರೀ ಬಿಟ್ಟಿರ್ತೀನಿ. ಫಸ್ಟ್ ಫ್ಯೂ ಮಂತ್ಸಲ್ಲಿ ನನ್ನ ಬೇಬಿ ಡೇ ಟೈಮಲ್ಲಿ ಮಲಗೋದು, ರಾತ್ರಿ ತುಂಬ ಅಳ್ತಿತ್ತು, ಕಿರಿಕ್ ಮಾಡ್ತಿತ್ತು. ಸೊ ಹಾಗಾಗಿ ನನಗೂ ನಿದ್ದೆ ಆಗ್ತಿರಲಿಲ್ಲ. ಆಮೇಲೆ ಎವ್ರಿ 1 hour 2 hours ಎದ್ದು ಬ್ರೆಸ್ಟ್ ಫೀಡ್ ಮಾಡಬೇಕಿರ್ತಿತ್ತು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ರುಟೀನ್ ಸೆಟ್ ಆಯಿತು. ಆಮೇಲೆ ಇವಾಗ ರಾತ್ರಿ ಮಲಗ್ತಾನೆ, ಡೇ ಟೈಮಲ್ಲಿನೂ ಸ್ನಾನ ಮಾಡಿಸಿದ ಮೇಲೆ 1 hour 2 hour ಮಲಗ್ತಾನೆ. ಆಮೇಲೆ ಇನ್ನೊಂದೇನೆಂದರೆ ಯಾವಾಗ ಬೇಬಿ ಮಲಗುತ್ತೆ ತಾಯಿನೂ ಅವಾಗೆ ರೆಸ್ಟ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಮೆಂಟಲ್ ಮತ್ತು ಫಿಸಿಕಲ್ ರೆಸ್ಟ್ ಎರಡೂ ತುಂಬ ಇಂಪಾರ್ಟೆಂಟು, ತಾಯಿಗಾಗಲಿ ಮಗುಗೋಸ್ಕರನೂ ಅಷ್ಟೇ ಇಂಪಾರ್ಟೆಂಟ್. ನನ್ನ ಮಗುಗೆ ನಾನು ಇನಿಷಿಯಲಿ 3 months ಅಟ್ಲೀಸ್ಟ್ ನಾನು ಸ್ವಾಡಲ್ ಮಾಡಿ ಮಲಗಿಸ್ತಿದ್ದೆ. ಸೊ ನನ್ನ ಮಗ ಹೀಗೆ ಮಲ್ಕೊಂಡು ಎದ್ದಿದ್ದಾನೆ, ಹಾಗೆ ಅವನಿಗೆ ತಗೊಂಡು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸ್ವಾಡ್ಲಿಂಗ್ ಬಗ್ಗೆ ಹೇಳಬೇಕಾದ್ರೆ ನಾನು ಇನಿಷಿಯಲಿ ಫ್ಯೂ ಮಂತ್ಸ್ ಅಟ್ಲೀಸ್ಟ್ 3 months ನಾನು ಸ್ವಾಡಲ್ ಮಾಡಿ ಮಲಗಿಸ್ತಿದ್ದೆ ಇವನಿಗೆ. ಸ್ವಾಡಲ್ ಮಾಡಿದರೆ ಏನು ಹೆಲ್ಪ್ ಆಗುತ್ತಂದರೆ ಬೇಬಿಗೆ ಒಂಥರ ಸೆಕ್ಯೂರ್ ಫೀಲ್ ಆಗುತ್ತೆ, ತಾಯಿ ಹೊಟ್ಟೆಯಲ್ಲಿ ಮಲಗಿದ್ದೀನಿ ಅಂತ ಫೀಲ್ ಆಗುತ್ತೆ. ಸೊ ಬೇಬಿನೂ ಆರಾಮಾಗಿ ಮಲಗುತ್ತೆ. ಆಮೇಲೆ ಮಸಲ್ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಸ್ವಾಡಲ್ ಮಾಡಿ ಮಲಗಿಸ್ತಿದ್ದೆ. ಬೇಬಿ ಮಲ್ಕೋಬೇಕಾದ್ರೆ ವೈಟ್ ನಾಯ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ತುಂಬ ಸೈಲೆಂಟಾಗಿದ್ದರೆ ಒಂಥರ ಅದೇ ಥರ ಅಭ್ಯಾಸ ಆಗೋಗುತ್ತೆ ಬೇಬಿಗೆ. ಸ್ವಲ್ಪ ಏನಾದರೂ ಸೌಂಡ್ ಬಂದ್ರೂ ಎದ್ದು ಬಿಡ್ತಾರೆ. ಸೊ ವೈಟ್ ನಾಯ್ಸ್ ಅಂದರೆ ಏನು, ಫ್ಯಾನ್ದು ಸೌಂಡ್ ಬರೋದು, ಅಕ್ಕಪಕ್ಕದ್ದು ಅದು ಇದು ಬರ್ಡ್ಸ್ ಚಿರ್ಪಿಂಗ್ ಆಗಲಿ, ನಾವು ಸ್ವಲ್ಪ ಮಾತಾಡೋದಾಗಲಿ, ಆ ಥರ ಸೌಂಡ್ ಅಭ್ಯಾಸ ಇರಬೇಕು. ಯಾಕಂದರೆ ಅವರಿಗೂ ಸೆಕ್ಯೂರ್ ಫೀಲ್ ಆಗುತ್ತೆ. ಆಮೇಲೆ ಅಕ್ಕಪಕ್ಕ ನಮ್ಮದು ಯಾರಾದರೂ ಇದ್ದಾರೆ ಅಂತಲೂ ಅನಿಸುತ್ತೆ. ವೈಟ್ ನಾಯ್ಸ್ ಇದ್ದರೆ ಸಡನ್ನಾಗಿ ಏನಾದರೂ ಸೌಂಡ್ ಬಂದರೆ ಭಯನೂ ಆಗಲ್ಲ. ಯಾವಾಗಲೂ ನಾವು ಸೈಲೆಂಟ್ ಆಗಿರಬೇಕು ಅಂತ ನಾವು ಕಾನ್ಷಿಯಸ್ಲಿ ಸೈಲೆಂಟ್ ಆಗಿರೋದು ಅವಶ್ಯಕತೆ ಇರಲ್ಲ. ಸೊ ಯಾವ ಸಿಚುವೇಷನಲ್ಲಿನೂ ಬೇಬಿಗೆ ನಿದ್ದೆ ಬಂದರೆ ಬೇಬಿ ಆರಾಮಾಗಿ ಮಲ್ಕೋಬಹುದು. ಸೊ ಇನಿಷಿಯಲಿ ಬೇಬಿ ಜೊತೆ ಬಾಂಡಿಂಗ್ ಆಗಬೇಕಂತ ನಾನು ಕಂಗಾರು ತೊಗೊಂಡು ಕೂಡ್ತಿದ್ದೆ. ಅಟ್ಲೀಸ್ಟ್ 1 hour ಆದರೂ ಕಂಗಾರು ತೊಗೊಂಡು ಅವನಿಗೆ ಕೂಡ್ತಿದ್ದೆ. ಆಮೇಲೆ ಬೇಬಿಗೆ ಸ್ವಲ್ಪ ವಿಷನ್ ಬ್ಲರಿ ಇರುತ್ತೆ ಅಂತ ಹೇಳ್ತಾರೆ ಫಸ್ಟ್ ಫ್ಯೂ ಮಂತ್ಸಲ್ಲಿ. ಸೊ ಹಾಗಾಗಿ ಮುಖದ ಹತ್ರ ಹೋಗಿ ಸ್ವಲ್ಪ ಹತ್ರ ಹೋಗಿ ಮಾತಾಡೋದು, ಆಮೇಲೆ ನಮ್ಮದು ಸ್ಮೆಲ್ ಅವರಿಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮದು ವಾಯ್ಸ್ ರೆಕಗ್ನೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬರ್ತಾ ಬರ್ತಾ ನಮ್ಮದು ಮತ್ತು ಮಗು ಜೊತೆ ಬಾಂಡಿಂಗ್ ಬೆಳೀತಾ ಹೋಗುತ್ತೆ. ಸೊ ನನ್ನ ಸಿಚುವೇಷನಲ್ಲಿ ನನ್ನ ಮಗು ಹೊಟ್ಟೆ ಹಸಿದಾಗ ಅಳ್ತಿತ್ತು, ಇಲ್ಲಾಂದರೆ ನಿದ್ದೆ ಬಂದಾಗ ಅಳ್ತಿತ್ತು, ಇಲ್ಲಾಂದರೆ ಏನಾದರೂ ಡೈಪರ್ ವೆಟ್ ಆಗಿದೆ, ತುಂಬ ಇರಿಟೇಷನ್ ಆಗ್ತಿದೆ ಅಂತ ಆ ಟೈಮಲ್ಲಿ ಅಳ್ತಿತ್ತು. ಸೊ ನಾನು ಫಸ್ಟ್ ಈ 3 ಕ್ಯಾಟಗರೀಸ್ನ ಚೆಕ್ ಮಾಡ್ತಿದ್ದೆ. ಯಾವ್ದು ರೀಸನ್ ಇದೆ ಅದನ್ನು ನೋಡಿ ನಾನು ಅದಕ್ಕೆ ಸಮಾಧಾನ ಮಾಡಿಸ್ತಿದ್ದೆ. ಇನಿಷಿಯಲಿ ಟಮ್ಮಿ ಟೈಮ್ ಕೊಡಬೇಕಾದ್ರೆ ನಾನು ಅವನಿಗೆ ಕಂಗಾರು ತೊಗೊಂಡು ಎದೆ ಮೇಲೆ ಕಂಗಾರು ಹಾಕ್ಕೊಂಡು ಟಮ್ಮಿ ಟೈಮ್ ತೊಗೊತಿದ್ದೆ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಕೆಳಗೆ ನೆಲದ ಮೇಲೆ ಅಥವಾ ಬೆಡ್ ಮೇಲೆ ಟಮ್ಮಿ ಮೇಲೆ ಅವನಿಗೆ ಮಲಗಿಸೋಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಆಫ್ಟರ್ 4 months 5 months ಅವನು ಹೊಟ್ಟೆ ಮೇಲೆ ಮಲಗೋಕ್ಕೆ ಸ್ಟಾರ್ಟ್ ಮಾಡ್ದ. ಟಮ್ಮಿ ಟೈಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಟಮ್ಮಿ ಟೈಮ್ ಬರ್ಕ್ ಮಾಡೋಕ್ಕೆ ಅಥವಾ ಗ್ಯಾಸ್ ಪಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಷ್ಟೇ ಅಲ್ಲ, ಬಟ್ ನಮ್ಮ ಬ್ಯಾಕ್ಗೆ ತುಂಬ ಸ್ಟ್ರೆಂತ್ ಕೊಡೋಕ್ಕೂ ಹೆಲ್ಪ್ ಆಗುತ್ತೆ ಬೇಬಿಗೆ. ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜ್ ಅಂದರೆ ಅವನು ಕ್ರಾಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹಿಡಿಯೋಕ್ಕೆ ಆಗಲ್ಲ ಅವನಿಗೆ. ಆಮೇಲೆ ಫ್ಲೋರ್ ಮೇಲೆ ಏನೇನು ಬಿದ್ದಿರುತ್ತೆ ಅದ್ರ ಬಗ್ಗೆ ತುಂಬ ನೋಡ್ಕೋಬೇಕು. ಏನಾದರೂ ಹಾರ್ಮ್ಫುಲ್ ಆಗಿರೋ ಥರ ವಸ್ತುಗಳಾಗಲಿ ಏನೇ ಆಗಲಿ ಫ್ಲೋರ್ ಕ್ಲೀನ್ ಮಾಡಿರಬೇಕು ಯಾವಾಗಲೂ. ಆಮೇಲೆ ಚಪ್ಪಲಿಗೆ ಹಿಡ್ಕೊಳ್ಳೋಕ್ಕೆ ತುಂಬ ಅವನಿಗೆ ಯಾಕೋ ಬರೀ ಆಬ್ಸೆಷನ್ ಇದೆ, ಒಂಥರ ಚಪ್ಪಲಿ ಹಿಡ್ಕೊಳಕ್ಕೆ ಹೋಗ್ತಾನೆ. ಸೊ ಯಾವಾಗಲೂ ನೋಡ್ತಾ ಇರಬೇಕು ಯಾವುದಾದ್ರೂ ಚಪ್ಪಲಿ ಇದೆಯಾ ಮಧ್ಯದಲ್ಲಿ ಅಂತ. ಆಮೇಲೆ ಏನಾದರೂ ಡಸ್ಟ್ಬಿನ್ ಬಾಕ್ಸ್ ಆಗಲಿ ಏನೇ ಆಗಲಿ ಅನ್ಹೈಜಿನಿಕ್ ಇರೋ ವಸ್ತುನ ಟಚ್ ಮಾಡೋಕ್ಕೆ ಹೋಗ್ತಾನ ಅಂತ. ಅದು ಒಂದು ಏನೇ ಕೆಲಸ ಮಾಡ್ತಾ ಇರಲಿ, ಅಡುಗೆ ಮಾಡಬೇಕಾದ್ರೆ ಏನೇ ಕೆಲಸ ಮಾಡೋಕ್ಕೆ ಕೂತ್ರೆ ಅವನಿಗೆ ನೋಡ್ತಾನೆ ಇರಬೇಕು ಏನು ಮಾಡ್ತಿದ್ದಾನೆ ಏನಿಲ್ಲ ಅಂತ. ಅದು ಒಂದು ದೊಡ್ಡ ಚಾಲೆಂಜ್ ಇವಾಗ ಸದ್ಯಕ್ಕೆ ನನಗೆ. ನಾವು ಅವನಿಗೆ ಬಾತ್ ಟಬ್ ಥರ ತರಿಸಿದ್ವಿ ಚಿಕ್ಕವನು ಇರಬೇಕಾದ್ರೆ.
ಹೆಲ್ಪ್ ಆಗುತ್ತೆ ಅಂದ್ಕೊಂಡು ತರಿಸಿದ್ವಿ. ಬಟ್ ಅದು ಒಂದು ಸಲನೂ ಯೂಸ್ ಆಗಲಿಲ್ಲ, ಯಾಕಂದರೆ ಅದು ಕಂಫರ್ಟೇಬಲ್ ಇರಲಿಲ್ಲ ಅವನಿಗೆ, ಅವನು ಸ್ಲಿಪ್ ಆಗ್ತಿದ್ದ ಅದರಿಂದ. ಸೊ ಅದು ಒಂದು ಯೂಸ್ ಆಗಲಿಲ್ಲ ನಮಗೆ. ಸೊ ಅದಾದಮೇಲೆ ಕ್ರೆಡಲ್ ನಾವು ತರಿಸಿದ್ವಿ. ಮನೇಲಿ ಎಲ್ಲ ಹೇಳಿದರು ತೊಟ್ಲಲ್ಲಿ ಮಲಗಿಸ್ಬೇಕು, ಚೆನ್ನಾಗಿ ಮಲಗ್ತಾರೆ ಮಕ್ಕಳು ಅಂತ ಹೇಳಿದ್ಮೇಲೆ ನಾವು ಕ್ರೆಡಲ್ ತರಿಸಿದ್ವಿ. ಬಟ್ ಅವನು ಸ್ವಲ್ಪ ದಿನ ಮಲಗಿದ್ದ, ಒಂದು 3-4 ಮಂತ್ಸ್ ಮಲಗಿದ್ದ ಕ್ರೆಡಲಲ್ಲಿ. ಬಟ್ ಅದಾದಮೇಲೆ ಅವನು ಹೊಟ್ಟೆ ಮೇಲೆ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕ್ರೆಡಲಲ್ಲಿ ಉಲ್ಟಾ ಬಿದ್ದು ಎಲ್ಲ ಕಾಲು ಕೈ ಎಲ್ಲ ಹೊರಗೆ ತೆಗಿತಿದ್ದ, ಕ್ರೆಡಲ್ ಹೊರಗಡೆ ಬರ್ತಿತ್ತು. ಸೊ ಅದು ಅನ್ಸೇಫ್ ಆಗಿತ್ತು ಅವನಿಗೆ ಯೂಸ್ ಮಾಡೋಕ್ಕೆ ಅಂತ ಕ್ರೆಡಲ್ ಇವಾಗ ಯೂಸ್ ಆಗ್ತಿಲ್ಲ. ಸೊ ಇವು 2 ಪ್ರಾಡಕ್ಟ್ಸ್ ನಾನು ತರಬಾರ್ದಿತ್ತು ಅಂತ ಇವಾಗ ಅನಿಸುತ್ತೆ, ಯೂಸ್ ಆಗ್ತಿಲ್ಲ ಅಂತ. ಬೇಬಿ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಒಂದು ಬೇಬಿಗೆ ಅಂತ ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಅದರಲ್ಲಿ ಬೇಬಿ ಇಸೆನ್ಷಿಯಲ್ ಡೈಪರ್ಸ್ ಆಗಲಿ, ಬೇಬಿಗೆ ಎಕ್ಸ್ಟ್ರಾ ಕ್ಲೋತ್ಸ್ ಆಗಲಿ, ಆಮೇಲೆ ವೆಟ್ ವೈಪ್ಸ್, ನ್ಯಾಪ್ಕಿನ್ಸ್ ಇಟ್ಕೊಂಡಿದ್ದೀನಿ, ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿದ್ದೀನಿ, ಒಂದು ವಾಟರ್ ಬಾಟಲ್ ಇರುತ್ತೆ. ಸೊ ಇದೆಲ್ಲ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಟ್ರಾವೆಲ್ ಮಾಡಬೇಕಾದ್ರೆ. ಯಾವಾಗ ಏನು ಬೇಕಾಗುತ್ತೆ ಗೊತ್ತಾಗಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ನನಗೆ ಅನಿಸುತ್ತೆ. ಸೊ ಯಾವಾಗಲೂ ನಾನು ನನ್ನ ಜೊತೆಗೆ ಕ್ಯಾರಿ ಮಾಡ್ತೀನಿ. ಸೊ ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಬೇಬಿ ಕೇರ್ ಟಿಪ್ ಅಂದರೆ ಬೇಬಿಗೆ ಆದಷ್ಟು ಕೆಮಿಕಲ್ ಪ್ರಾಡಕ್ಟ್ಸಿಂದ ದೂರ ಇಡಬೇಕು. ಲೈಕ್ ಸೋಪ್ ಆಗಲಿ, ಶ್ಯಾಂಪೂ ಆಗಲಿ. ಮಾರ್ಕೆಟಲ್ಲಿ ಎಷ್ಟು ಹೇಳ್ತಾರೆ ಕೆಮಿಕಲ್ ಫ್ರೀ ಇದೆ, ಬೇಬಿ ಸೇಫ್ ಇದೆ ಅಂತ ಹೇಳಿದ್ರು ಸ್ವಲ್ಪ ಆದರೂ ಕೆಮಿಕಲ್ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಪರ್ಸ್ನಲಿ ನಾನು ಸೋಪ್ ಆಗಲಿ, ಶ್ಯಾಂಪೂ ಆಗಲಿ, ಯಾವುದು ಬಾಡಿ ಲೋಷನ್, ಬೇಬಿ ಲೋಷನ್ ಅಂತ ಯೂಸ್ ಮಾಡ್ತಾರೆ ಜನ. ನಾನು ಯಾವುದು ನನ್ನ ಬೇಬಿಗೆ ಯೂಸ್ ಮಾಡಿಲ್ಲ ಇಲ್ಲಿವರೆಗೂ. ಇವತ್ತಿಗೂ ನಾನು ಬರೀ ಎಣ್ಣೆ ಸ್ನಾನ ಮಾಡಿಸ್ತೀನಿ. ಆಮೇಲೆ ಕ್ಲೀನಿಂಗ್ಗೆ ಅಂತ ಬೇಸನ್ ಇಟ್ಟು ಯೂಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಹಾಲು ಹಾಕಿ, ನಾನು ಎದೆ ಹಾಲೇ ಮಿಕ್ಸ್ ಮಾಡ್ತೀನಿ. ಸೊ ನಾನು ಅದೇ ಯೂಸ್ ಮಾಡೋದು. ನನ್ನ ಮಗುವಿಗೆ ನಾನು ಯಾವುದು ಕೆಮಿಕಲ್ಗೆ ಎಕ್ಸ್ಪೋಸ್ ಇನ್ನೂ ಮಾಡಿಲ್ಲ. ವ್ಯಾಕ್ಸಿನೇಷನ್ ಆದಮೇಲೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾವುದು ಮೆಡಿಸಿನ್ ಕೊಡಬಾರ್ದು ಅಂತ. ಡಾಕ್ಟರ್ಸ್ ಹೇಳ್ತಾರೆ ವ್ಯಾಕ್ಸಿನೇಷನ್ ಆದಮೇಲೆ ಮಗುಗೆ ಜ್ವರ ಬರುತ್ತೆ, ಫೀವರ್ ಆಗುತ್ತೆ, ಪ್ಯಾರಾಸಿಟಮಾಲ್ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ನಾವು ತುಂಬ ಟ್ರೈ ಮಾಡ್ತೀವಿ ಕೊಡಬಾರ್ದು ಅಂತ. ಜಾಸ್ತಿನೇ ಅವನಿಗೆ ಜ್ವರ ಬಂದಿದೆ, ಕಂಟ್ರೋಲ್ ಆಗ್ತಿಲ್ಲ, ತುಂಬ ಜಾಸ್ತಿ ಕಷ್ಟ ಆಗ್ತಿದೆ ಅಂದಮೇಲೆ ನಾವು ಪ್ಯಾರಾಸಿಟಮಾಲ್ ರೆಕಮೆಂಡೆಡ್ ಅಮೌಂಟಲ್ಲೇ ಕೊಡ್ತೀವಿ. ಇವತ್ತಿನ ಬ್ಲಾಗಲ್ಲಿ ನಾನು ಎಷ್ಟು ಕಾಮನ್ ಕ್ವೆಶನ್ಸ್ ಇದ್ದಾವೆ ಅದನ್ನೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ, ಏನಾದರೂ ಕ್ವೇರೀಸ್ ಇದ್ದರೆ ನನಗೆ ಕಮೆಂಟಲ್ಲಿ ನೀವು ಕೇಳ್ಬೋದು. ನಾನು ನನ್ನ ಕಡೆಯಿಂದ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇ ಹೇಳಿ ನಾನು ಇವತ್ತು ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.